ಹಲೋ ಜೈ ಹಿಂದ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಅಗ್ನಿವೀರ್ 2026 ಮ್ಯಾಥ್ಸ್ ಕ್ವಶನ್ ಪೇಪರ್. ಎಲ್ಲಿಂದ? ಆಫಿಷಿಯಲ್ ವೆಬ್ಸೈಟ್ ಕ್ವಶನ್ ಪೇಪರ್ ಅಂತ. ನಮ್ದು ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ಐ ಹ್ಯಾವ್ ಟೇಕನ್ ದ ಕ್ವಶನ್ ಪೇಪರ್ ಫ್ರಮ್ ಇಂಡಿಯನ್ ಆರ್ಮಿ ಆಫಿಷಿಯಲ್ ವೆಬ್ಸೈಟ್ ಮತ್ತು ಅಲ್ಲಿ ಇದು ಫಸ್ಟ್ ಆಫ್ ಆಲ್ ಅಗ್ನಿವೀರ್ ಜನರಲ್ ಡ್ಯೂಟಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಐ ಹ್ಯಾವ್ ಟೇಕನ್ ದಿಸ್ ಕ್ವಶನ್ ಪೇಪರ್ ಕ್ವಶನ್ ನಂಬರ್ 46. ಯಾಕಂದ್ರೆ 46 ನಿಂದ ಸ್ಟಾರ್ಟ್ ಮಾಡಿದೆ. ಓಕೆ, ಬಿಕಾಸ್ ಮೆನಿ ಆಫ್ ಯು ಹ್ಯಾವ್ ಡನ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್, ಡೈರೆಕ್ಟ್ ರಿವರ್ಸ್ ಆಗಿ ಹೋಗೋಣ. ಈಗ ನೋಡ್ರಿ, ಮೊದಲ ಕ್ವಶನ್, ಫಸ್ಟ್ ಕ್ವಶನ್ ಬಾಡ್ ಮಾಸ್ ಕ್ವಶನ್ ಇದೆ. ಬಹಳ ಚಾನ್ಸಸ್ ಬಾಡ್ ಮಾಸ್ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಸೊ ಟೈಟಲ್ ಬರೀರಿ, ಬಾಡ್ ಮಾಸ್, BODMAS. ಇನ್ನೊಂದು ಒಂದು ಹಚ್ಚಬೇಕು, ವಿ ಬಾಡ್ ಮಾಸ್. ಯು ಹ್ಯಾವ್ ಟು ರೈಟ್ ವಿ ಬಾಡ್ ಮಾಸ್. ಈ ಕಡೆಯಿಂದ ಆ ಕಡೆ ಫಸ್ಟ್ ವಿ ಅಂದ್ರೆ ಬಾರ್. ಈ ಬಾರ್ ಸಂಖ್ಯೆ ಸಾಲ್ವ್ ಮಾಡ್ರಿ. 9 - 6 ಎಷ್ಟಾಗುತ್ತೆ? ಎಸ್ ಸ್ಟೂಡೆಂಟ್ಸ್ ಆರ್ ದೇರ್. 9 - 6 ಇದು ಮೈನಸ್ ಮಾಡ್ರಿ, ಅಷ್ಟ 3 ಹೇಳ್ಬೇಕು. -9 ಹೇಳ್ಬೇಡ. ಬಾರ್ ಓನ್ಲಿ ಆನ್ 9 and 6. 9 - 6 3. ಓಕೆ, ಆಮೇಲೆ ಇಲ್ಲಿದೆ ಮೈನಸ್ 15 - 3 ಎಷ್ಟು? 15 - 3 12. ಓಕೆ, 12. ಈ ಬ್ರಾಕೆಟ್ ಸಾಲ್ವ್. ಇಲ್ಲ ಏನಿದೆ 12. 12 - 12 0 ಆಗುತ್ತೆ. ಓಕೆ, 0. ಸೊ ದಿಸ್ ಎಂಟೈರ್ ಇಷ್ಟು 0 ಆಗಿದೆ. ನಾವು ಹಿಯರ್ ಈ ಬ್ರಾಕೆಟ್ ದಲ್ಲಿ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಈ ಆರ್ ಗೆ ಕೆಳಗಡೆ ತಗೋರಿ. 6 - 0. ಈ 6 - 0 ಎಷ್ಟಾಗುತ್ತೆ? 0 ಇಲ್ಲ. 6 - 0 6. ಸೊ 6 - 0 ಇದು 0 ಆಗಿದೆ. ಬಿಡ್ರಿ ಇದು. 6 - 0 ಅಂದ್ರೆ 6. ಆಮೇಲೆ ಈ ಕಡೆ ಏನಿದೆ 5. ಈ 5 ಗೆ ಇಲ್ಲಿ ತಗೋರಿ. 5 - 6 5 - 6 1. ಯಾವ ಒಂದು? -1 ಹೇಳ್ಬೇಕು. ಸೊ ನಮ್ದು ಆನ್ಸರ್ -1. ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್. ಸೊ ಬಾಡ್ ಮಾಸ್ ಗೊತ್ತಿರಬೇಕು ಎಲ್ಲರಿಗೂ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಎರಡನೇ ಕ್ವಶನ್ ನೋಡೋಣ. ಎಸ್, ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ಡಯಾಗೋನಲ್ ದ ಕ್ವಶನ್. ಬಹಳ ಸ್ಟೂಡೆಂಟ್ಸ್ ನೀವು ಇದು ಟಾಪಿಕ್ ಮಿಸ್ ಮಾಡ್ತೀರಿ. ಡೆಫಿನೆಟ್ ಬಹಳ ಸಲ ಕೇಳ್ತಾರೆ. ಡಯಾಗೋನಲ್ ಅಂದ್ರೆ ಏನ್ರಿ? ಕರ್ಣ ಮೇಲೆ ಕ್ವಶನ್. ಯಾವ ಆಕೃತಿ ಇದೆ? ಹೌ ಮೆನಿ ಡಯಾಗೋನಲ್ಸ್ ಡಸ್ ಅ ರೆಗ್ಯುಲರ್ ಹೆಕ್ಸಾಗಾನ್ ಹ್ಯಾವ್? ಸಮಷಟ್ಭುಜದಲ್ಲಿ ಎಷ್ಟು ಕರ್ಣಗಳು? ಸಮಷಟ್ಭುಜ ಗೊತ್ತಿದೆ ಎಲ್ಲರಿಗೆ. ಈ ರೀತಿ ಒಂದು ಆಕೃತಿ ಇದೆ. 6 ಸೈಡ್ಸ್ ಇರುತ್ತೆ. 1 2 3, ಆಮೇಲೆ 4 5. ಇಲ್ಲ ಹಿಂಗ ಇಲ್ಲ. 1 2 3 4 5 6. ಇದು ಷಟ್ಭುಜ. 6 ಸೈಡ್ಸ್. ಎಷ್ಟು ಸೈಡ್ಸ್ ಇದೆ ಟೋಟಲ್? ಸೈಡ್ಸ್ ಅಂದ್ರೆ 6. ಷಟ್ಭುಜ. ಓಕೆ, ತ್ರಿಭುಜ 3, ಚತುರ್ಭುಜ 4, ಷಟ್ಭುಜ 6 ಸೈಡ್ಸ್. ಬಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ ಡಯಾಗೋನಲ್? ಕರ್ಣ ಎಷ್ಟಿದೆ? ಒಂದು ಸಿಂಪಲ್ ಬೈ ಹಾರ್ಟ್ ಮಾಡ್ರಿ ಫಾರ್ಮುಲಾ. ಆ ಡಯಾಗೋನಲ್ ಡಿ ಫಾರ್ಮುಲಾ, ಕರ್ಣದ ಫಾರ್ಮುಲಾ ಡಿ. ಅದು ಏನಿದೆ? n ಬ್ರಾಕೆಟ್ n - 3 ಅಪಾನ್ 2. ಡೆಫಿನೆಟ್ಲಿ ಕೇಳ್ತಾರೆ ಇದು ಕ್ವಶನ್. ಅದಕ್ಕಾಗಿ ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೂ. n ಬ್ರಾಕೆಟ್ n - 3/2. ಈಗ ನಿಮ್ದು ಕ್ವಶನ್, ಸರ್ n ಅಂದ್ರೆ ಏನಿದೆ? n ಅಂದ್ರೆ ಸೈಡ್. n ಅಂದ್ರೆ ಏನ? ಸೈಡ್. n ಅಂದ್ರೆ ನಮ್ದು ಸೈಡ್. ಸೈಡ್ಗೆ ಏನ್ ಹೇಳಬೇಕು? n ಹೇಳಬೇಕು. ಟೋಟಲ್ 6 ಸೈಡ್ಸ್. ಇದರಲ್ಲಿ 6 ಹಾಕ್ರಿ ಅಂಡ್ ಟ್ರೈ ಮಾಡ್ರಿ. ನನ್ಗಿಂತ ಮೊದಲು ನೀವು ಟ್ರೈ ಮಾಡಬೇಕು. ನೋಡ್ರಿ, 6 ಇಲ್ಲೇ 6 - 3 ಆಮೇಲೆ 2. ಸೊ ಏನ್ರಿ? 2 1 2, 2 3 6. 6 - 3 ಈ ಡಬ್ಬಿಯಲ್ಲಿ ಎಷ್ಟಾಗುತ್ತೆ? 3. ಸೊ ಇದು 3 ಹೊರಗಡೆ, ಈ ಡಬ್ಬಿಯಲ್ಲಿ 6 - 3 3. ಅಂಡ್ 3 × 3 3 3 9. ನಮ್ದು ಆನ್ಸರ್ ಇಸ್ ದಿಸ್. ಸೊ ಈ ಕ್ವಶನ್. ಓಕೆ, 5 ಸೈಡ್ಸ್ ಅಂದ್ರೆ ಯಾವ ಆಕೃತಿ ಹೇಳ್ರಿ? ಪೆಂಟಾಗಾನ್. 4 ಸೈಡ್ಸ್ ಅಂದ್ರೆ ಯಾವ್ರಿ? ಚೌಕ, ಚತುರ್ಭುಜ. ಯಾವುದೇ 4 ಸೈಡ್ಸ್. ಈಗ 4 ಸೈಡ್ಸ್ ಕೊಟ್ಟಾರಂದ್ರೆ ಇಲ್ಲಿ 4 ಹಾಕ್ರಿ. 4 4 - 3 ಅಪಾನ್ 2. 5 ಸೈಡ್ಸ್ ಕೊಟ್ಟಾರಂದ್ರೆ 5 5 - 3 ಅಪಾನ್ 2. 7 ಸೈಡ್ಸ್ ಕೊಡ್ತಾರಂದ್ರೆ 7 7 - 3 ಅಪಾನ್ 2. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಸಿ. ಥರ್ಡ್ ಕ್ವಶನ್.
ಸರಾಸರಿ, ಈ ಎಲ್ಲಾ ಸಂಖ್ಯೆಯ ಸರಾಸರಿ. ಸೊ ಫಾರ್ಮುಲಾ ನಂಬರ್ 1, average is equal to sum divided by number. ಈ ಮೊದಲ ಫಾರ್ಮುಲಾ ಮೆಥಡ್ ನಂಬರ್ 1, ಎಲ್ಲಾ ಸಂಖ್ಯೆಯ ಮೊತ್ತ ಡಿವೈಡೆಡ್ ಬೈ ನಂಬರ್. ಮೆಥಡ್ ನಂಬರ್ 2, average is equal to ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ 2. ಈ ಎರಡನೇ ಮೆಥಡ್ ಯಾವಾಗ ಯೂಸ್ ಮಾಡಬೇಕು? ವೆನ್ ದ ಗ್ಯಾಪ್ ಈಸ್ ಸೇಮ್. ಆ ಸಂಖ್ಯೆಯಲ್ಲಿ ಗ್ಯಾಪ್ ನೋಡ್ರಿ 10 10 10 10 ಇದೆ. ಈ ಎರಡನೇ ಫಾರ್ಮುಲಾ ಯೂಸ್ ಮಾಡ್ರಿ. ಫಸ್ಟ್ ನಂಬರ್ 10, ಲಾಸ್ಟ್ ನಂಬರ್ 50, 10 ಮತ್ತು 50 ಡಿವೈಡೆಡ್ ಬೈ 2. 10 plus 50 60 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು? 30 ನಮ್ದು ಆನ್ಸರ್. ಮೆಥಡ್ ನಂಬರ್ 3 ಯೂಸ್ ಮಾಡಬಹುದು. ಅಂದ್ರೆ ವೆನ್ ದ ಗ್ಯಾಪ್ ಇಸ್ ಸೇಮ್, ಆ ಗ್ಯಾಪ್ ಸಮಾನ ಇದೆ ಅಂದ್ರೆ ನಮ್ದು ಸರಾಸರಿ ಎಲ್ಲಿರುತ್ತೆ? ಮಿಡಲ್ ಜಾಗೆಯಲ್ಲಿ, ಸೆಂಟರ್ ನಂಬರ್. ಈ ಸೆಂಟರ್ ನಂಬರ್ ಅಂದ್ರೆ ನಮ್ದು ಸರಾಸರಿ. ಸೊ ಯಾವ್ರಿ? ಮೆಥಡ್ ನಂಬರ್ 3, ಮಿಡಲ್ ನಂಬರ್. ಮಿಡ್ ನಂಬರ್, ಮಧ್ಯದಲ್ಲಿ ನಂಬರ್ ಅಂದ್ರೆ ನಮ್ದು ಸರಾಸರಿ. ಯಾವಾಗೂ ಈ ಗ್ಯಾಪ್ ಸೇಮ್ ಇರಬೇಕು. ನಿಮ್ದು ಕ್ವಶನ್ ಗ್ಯಾಪ್ ಸೇಮ್ ಇಲ್ಲ ಅಂದ್ರೆ ಏನ? ಬೇಸಿಕ್ ಫಾರ್ಮುಲಾ, ಎಲ್ಲಾ ಸಂಖ್ಯೆಯ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ, ಹಂಗ್ ಮಾಡಬೇಕು. ಮುಂದಿನ ಕ್ವಶನ್ ಏನಿದೆ? ಇದು ಈ ಆಯತದ ಮೇಲೆ ಕ್ವಶನ್ ಇದೆ. ಆಯತ ಕೇಳಾರಂದ್ರೆ ಈ ಆಯತದ ಚಿತ್ರ ನೋಡ್ರಿ ಫಸ್ಟ್. ಇದು ನಮ್ದು ಆಯತ. ವಾಟ್ ಈಸ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ in which length and breadth is 11 and 8? ನೀವು ಎಲ್ಲರೂ ಹೇಳಬೇಕು, ಕಮೆಂಟ್ ಮಾಡ್ರಿ, ಫಾಸ್ಟ್ ಹೇಳ್ರಿ, ಫಾಸ್ಟ್. ಇದು 11, ಇದು 8. ಸುತ್ತಳತೆ ಏನಿದೆ? ಪರಿಧಿ ಅಂದ್ರೆ ಸುತ್ತಳತೆ ಹೇಳಬೇಕು. ಸುತ್ತಳತೆ ಅಂದ್ರೆ ಬೌಂಡ್ರಿ. ಪೆರಿಮೀಟರ್ ಮೀನ್ಸ್ ಇದು ಎಲ್ಲಾ ಬೌಂಡ್ರಿ ಟೋಟಲ್ ಎಷ್ಟಾಗತ್ತೆ? ಎಸ್ ನೋಡ್ರಿ, ಇದು 11, ಇದು 8. ಇದು ಎಷ್ಟಂದ್ರೆ? ಇದು 11, ಇದು 8. ಈ ಟೋಟಲ್ ಪ್ಲಸ್ ಮಾಡ್ರಿ, ಸುತ್ತಳತೆ ಸಿಗುತ್ತೆ. ಎಷ್ಟು? 11 plus 8 19. ಈ 11 plus 8 19. 19 ಮತ್ತು 19 38 ಸೆಂಟಿಮೀಟರ್, 38 ಸೆಂಟಿಮೀಟರ್ ನಮ್ದು ಸುತ್ತಳತೆ. ನಿಮ್ದು ಕ್ವಶನ್, ಸರ್ ಫಾರ್ಮುಲಾ ಬೇಕಂದ್ರಿ ಮೆಥಡ್ ನಂಬರ್ 2 ಫಾರ್ಮುಲಾದಿಂದ ಮಾಡಬಹುದು. ಪೆರಿಮೀಟರ್ ದ ಫಾರ್ಮುಲಾ 2 ಬ್ರಾಕೆಟ್ L plus B. ಬಟ್ ಅವಶ್ಯಕತೆ ಇಲ್ಲ. ಇಷ್ಟು ಈಸಿ ಕ್ವಶನ್ಗೆ ಯಾಕೆ ಫಾರ್ಮುಲೈಸ್ ಮಾಡ್ತೀರಿ? ಡೈರೆಕ್ಟ್ ಎಲ್ಲ ಪ್ಲಸ್ ಮಾಡ್ರಿ, ಅದು ನಮ್ದು ಸುತ್ತಳತೆ. ಈಗ ನೀವು ಹೇಳ್ರಿ, ಇದು ಪೆರಿಮೀಟರ್. ಸಪೋಸ್ ವಿಸ್ತೀರ್ಣ ಕೇಳಾರ, ಎರಡನೇ ಎಕ್ಸ್ಟ್ರಾ ಕ್ವಶನ್ ಕೊಡ್ತೀನಿ ನೋಡ್ರಿ. ಇಫ್ ದೇ ಆಸ್ಕ್ ಯು ಮೈ ಡಿಯರ್ ಫ್ರೆಂಡ್ಸ್, ಸೆಕೆಂಡ್ ಕ್ವಶನ್, ಏರಿಯಾ. ವಾಟ್ ಈಸ್ ದ ಏರಿಯಾ? ಎಸ್, ಏರಿಯಾ ಫಾರ್ಮುಲಾಸ್, ವಿಸ್ತೀರ್ಣದ ಫಾರ್ಮುಲಾ ಏನಿದೆ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಉದ್ದ ಎಷ್ಟಿದೆ? 11. ಆಮೇಲೆ ಇದು ಎಷ್ಟು? 8. 11 8s 88. ಮತ್ತೆ ನಿಮ್ದು ಕ್ವಶನ್ ಮತ್ತೇನು ಕೇಳಬಹುದು ಎಕ್ಸಾಮ್ದಲ್ಲಿ? ವಾಟ್ ದೇ ಕ್ಯಾನ್ ಆಸ್ಕ್ ಮೋರ್? ದೇ ಕ್ಯಾನ್ ಆಸ್ಕ್ ಯು ಡಯಾಗೋನಲ್. ಡಯಾಗೋನಲ್ ದ ಫಾರ್ಮುಲಾ ಹಿಂಗಿದೆ ನೋಡ್ರಿ, ರೂಟ್ L² ಪ್ಲಸ್ B². ಈ ಫಾರ್ಮುಲಾ. ಲೆಂತ್ 11 11s 121, 8 8s 64. ಅದರಲ್ಲಿ ಈ ಮೂರು ಫಾರ್ಮುಲಾಸ್ ಆಯತದಲ್ಲಿ ಗೊತ್ತಿರಬೇಕು. ಪೆರಿಮೀಟರ್, ಏರಿಯಾ, ಡಯಾಗೋನಲ್, ಈ ಮೂರು ಫಾರ್ಮುಲಾಸ್ ಬಯಾಟ್ ಮಾಡಿ ಹೋಗ್ರಿ. ನೀವು ನೋಡ್ರಿ, ನಿಮ್ಗೆ ಸೆಲೆಕ್ಷನ್ ಬೇಕು ಈ ವರ್ಷ ಅಂದ್ರೆ ಎಲ್ಲಾ ಫಾರ್ಮುಲಾಸ್, ಈಗ 15 ದಿನ ಇದೆ ನಿಮ್ಗೆ ಎಕ್ಸಾಮ್ಗೆ. ಎಲ್ಲಾ ಫಾರ್ಮುಲಾಸ್ ಡೈಲಿ ಬರೀರಿ, ಡೈಲಿ ಹೆಲ್ಪ್ ಆಗುತ್ತೆ. ಓಕೆ, ಎಕ್ಸಾಮ್ದಲ್ಲಿ 100% ಹೆಲ್ಪ್ ಆಗುತ್ತೆ. ಈ ಪ್ರಶ್ನೆ ಯಾವಿದೆ? ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಕ್ವಶನ್. ಬಹಳ ಈಸಿ ಕೇಳ ನೋಡ್ರಿ. ಈ ಮಾಡೆಲ್ ಪೇಪರ್ದಲ್ಲಿ ಈಗ ಸ್ಟಾರ್ಟಿಂಗ್ ಕ್ವಶನ್ ನಾನು ಸ್ವಲ್ಪ ಈಸಿ ಹಾಕೇನ್, ಲಾಸ್ಟ್ ಕ್ವಶನ್ ಸ್ವಲ್ಪ ಮಿಡಲ್ ಲೆವೆಲ್. ಬಹಳ ಈಸಿ ಕ್ವಶನ್ ಇದೆ. ಹೌ ಮಚ್ ಡಿಸ್ಟೆನ್ಸ್ ಇಟ್ ವಿಲ್ ಕವರ್? ಡಿಸ್ಟೆನ್ಸ್ ಮೇಲೆ ಪ್ರಶ್ನೆ ಇದೆ. ಈ ಲೆಸನ್ ದಲ್ಲಿ ಒಂದು ಆಕೃತಿ ಬಯಾಟ್ ಮಾಡ್ರಿ. ಸರ್ ಯಾಕಿದು ಆಕೃತಿ ಬಯಾಟ್ ಮಾಡ್ಬೇಕು? ಇಲ್ಲಿ ಎಲ್ಲಾ ಫಾರ್ಮುಲಾಸ್ ಇದೆ. ಈ ಆಕೃತಿದಲ್ಲಿ ಎಲ್ಲಾ ಫಾರ್ಮುಲಾಸ್ ನೋಡ್ರಿ, DST. ನಿಮ್ಗೂ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಾರ. ಡಿಸ್ಟೆನ್ಸ್ ಫಾರ್ಮುಲಾ ಕೇಳಾರ ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಏನ್ ಹೇಳ್ಬೇಕು? D is equal to, ಇದು ಕವರ್ ಮಾಡ್ರಿ, ಸ್ಪೀಡ್ ಇಂಟು ಟೈಮಿಂಗ್, S ಇಂಟು T. ನಿಮ್ಗೂ ಸ್ಪೀಡ್ ದ ಫಾರ್ಮುಲಾ ಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮಿಂಗ್, D ಡಿವೈಡೆಡ್ ಬೈ T. ನಿಮಗೂ ಟೈಮ್ ದ ಫಾರ್ಮುಲಾ ಬೇಕು ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಟೈಮ್ ಫಾರ್ಮುಲಾ ಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಈ ಮೂರು ಫಾರ್ಮುಲಾಸ್ ನಿಮ್ಗೂ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಇದು ಡೈಗ್ರಾಮ್ ಬೈ ಹಾರ್ಟ್ ಮಾಡಬೇಕು.
ಈ ಕ್ವಶನ್ ಮೇಲೆ ಬರ್ರಿ. ಈ ಪ್ರಶ್ನೆ ಏನಿದೆ, ಹೌ ಮಚ್ ಡಿಸ್ಟೆನ್ಸ್, ಎಷ್ಟು ದೂರ ಆಗುತ್ತದೆ. ದೂರ ಅಂದ್ರೆ ಮೊದಲ ಫಾರ್ಮುಲಾ ಯೂಸ್ ಮಾಡ್ರಿ. ಸ್ಪೀಡ್ ನೋಡ್ರಿ ಎಷ್ಟಿದೆ, ಸ್ಪೀಡ್ ಕೊಟ್ಟಾರ 5 ಮೀಟರ್ ಪರ್ ಸೆಕೆಂಡ್, ಇಲ್ಲಿ ಹಾಕ್ರಿ 5. ಆಮೇಲೆ ಟೈಮಿಂಗ್ ಎಷ್ಟು ಕೊಟ್ಟಾರ, ಟೈಮಿಂಗ್ ಎಷ್ಟು 2 ಸೆಕೆಂಡ್, ಇಲ್ಲಿ 2 ಹಾಕ್ರಿ. 5 2 10 ಮೀಟರ್. ಇಷ್ಟು ಈಸಿ ಕ್ವಶನ್. 10 ಮೀಟರ್. 10 meter is the answer for the question. Okay, that's our answer. Moving ahead to the next. ಬಹಳ ಈಸಿ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ಏನಿದೆ ನೋಡ್ರಿ, ಎ ರೇಷೋ ಬಿ ಇಷ್ಟ, ಬಿ ರೇಷೋ ಸಿ. ಎ ಹೇಳಬೇಕು, ಉಲ್ಟಾ ಹೇಳಬೇಕು. ಎಷ್ಟು ಈಸಿ. ಈ 59 70 70/59 ಉಲ್ಟಾ ಮಾಡಿ, ಏನಿಲ್ಲ ಇದರಲ್ಲಿ. ಓಕೆ, ಇದು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್. ನೆಕ್ಸ್ಟ್ ನೋಡ್ರಿ, ಇದು ನಮ್ದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೆಳಗಾವಿದಲ್ಲಿ ಇದೆ. ಓಕೆ, ಬರ್ಡ್ ಸ್ಟೂಡೆಂಟ್ ಲಾಸ್ಟ್ ವಿಡಿಯೋದಲ್ಲಿ ಕೇಳಾರ ಬೆಳಗಾವಿದಲ್ಲಿ ಎಲ್ಲಿದೆ ನಿಮ್ದು ಕೋಚಿಂಗ್. ನಮ್ದು ಕೋಚಿಂಗ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಕಚೇರಿ ರೋಡ್ದಲ್ಲಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮ್ದು ಆಫ್ಲೈನ್ ಕ್ಲಾಸ್ ನೀವು ಬರಬಹುದು. ಸೆಪ್ರೇಟ್ ಕ್ಲಾಸಸ್ ಅಗ್ನಿವೀರ್, ಟ್ರೇಡ್ಮನ್, SSC ಮತ್ತು ಹೈಯರ್ ಎಕ್ಸಾಮ್ಸ್ಗೂ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮ್ದು ಇನ್ಸ್ಟಿಟ್ಯೂಟ್ಗೆ ಬರಬಹುದು. ಸೆಪ್ರೇಟ್ ಕ್ಲಾಸಸ್ ವಿಲ್ ಬಿ ದೇರ್. ಓಕೆ, ಮತ್ತು ಇನ್ಫಾರ್ಮೇಶನ್ ಸಲುವಾಗಿ ಡಿಸ್ಕ್ರಿಪ್ಷನ್ದಲ್ಲಿ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕೊಟ್ಟೆನು ನಾನು. 8277374040. ಈ ನಂಬರ್ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಒಂದು ಆಫ್ಲೈನ್ ಕ್ಲಾಸಸ್ಗೆ ಸಲುವಾಗಿ ಇಲ್ಲೇ ಕಾಂಟ್ಯಾಕ್ಟ್ ನೀವು ಮಾಡಬಹುದು. ಈ ಕ್ವಶನ್ ಇದೆ, ನೀವೆಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಕು ಏನ್ ಇದೆ ಆನ್ಸರ್. ನೀವೆಲ್ಲರೂ ಕಮೆಂಟ್ ಮಾಡ್ರಿ, ಎಲ್ಲರೂ ಮಾಡಬೇಕು ಕಮೆಂಟ್. ಏನಿದೆ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇನ್ ದ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಹೋಗೋಣ. ಈಗ ಸ್ವಲ್ಪ ದೊಡ್ಡಿದೆ ಕ್ವಶನ್, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. Average of 20 number is 8. Okay. Average of first 10 is 10. Find average of last 10 numbers. Easy ಪ್ರಶ್ನೆ. ಬಟ್ ಹೆಂಗ್ ಮಾಡಬೇಕು ನೋಡ್ರಿ. 20 ಸಂಖ್ಯೆಯ ಸರಾಸರಿ 8 ಆಗಿದೆ. ಈಗ ನೋಡ್ರಿ, ಯು ಆರ್ ಗೋಯಿಂಗ್ ಇನ್ ಇಂಗ್ಲಿಷ್ ಮೀಡಿಯಂ ಓನ್ಲಿ. ವೆನ್ ಎವರ್ ಎವರೇಜ್ ಇಸ್ ಗಿವನ್, ಯಾವಾಗೂ ಇದು ಸರಾಸರಿ ಕೊಟ್ಟಾರ, ನೀವು ಆ ಸಂಖ್ಯೆ ಮತ್ತು ಆ ಸರಾಸರಿಗೆ ನೀವು ಏನು ಮಾಡಬೇಕು, ಇಂಟು ಮಾಡಬೇಕು. ಮೊದಲ ಸ್ಟೆಪ್. ಯಾವುದೇ ಕ್ವಶನ್ದಲ್ಲಿ ಸರಾಸರಿ ಕೊಟ್ಟಿದ ನಂತರ ನೀವು ಸಂಖ್ಯೆ ಮತ್ತು ಸರಾಸರಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ನೋಡ್ರಿ, 20 ಇಂಟು 8 28 160. ಅಂದ್ರೆ ಇದು ಟೋಟಲ್ ನಮ್ದು. ಸೊ ಇದು ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ. ಏನಿದೆ, ನಂಬರ್ಸ್ ಮತ್ತು ಎವರೇಜ್ ಯಾವಾಗ ನೀವು ಇಂಟು ಮಾಡಿರಿ ನಮಗೆ ಟೋಟಲ್ ಸಿಗುತ್ತೆ. ಏನು ಸಿಗುತ್ತೆ ನಮಗೆ ಟೋಟಲ್. ಈ 20 ಸಂಖ್ಯೆಯಲ್ಲಿ ಮೊದಲ 10 ಸಂಖ್ಯೆಯ ಸರಾಸರಿ 10 ಇದೆ. ಈ ಮೊದಲ 10 ನೋಡ್ರಿ, ಫಸ್ಟ್ 10 ನಂಬರ್ಸ್ ಸರಾಸರಿ ಕೊಟ್ಟಾರ. ಮತ್ತೆ ಇನ್ನೊಂದ್ಸಲ 10 ಸರಾಸರಿ ವರ್ಡ್ ಇಂಟು ಮಾಡಬೇಕು. 10 10 100 ಇದೆ. ಸೊ ಟೋಟಲ್ 160ದಲ್ಲಿ ಮೊದಲ ಈ 10 ಸಂಖ್ಯೆಯ ಸರಾಸರಿ ಟೋಟಲ್ 100 ಇದೆ. ಮೈನಸ್ ಮಾಡ್ರಿ, ಕೊನೆಯ 10 ಸಂಖ್ಯೆ ಸಿಗುತ್ತೆ ನಿಮ್ಗೆ. 160 ಮೈನಸ್ 100 ಎಷ್ಟು, 60. ಈಗ ಇದರಲ್ಲಿ ಆಪ್ಷನ್ದಲ್ಲಿ ಹೇಳಿದೆ ಇಲ್ಲ, ಮತ್ತೆ ಯಾಕಿಲ್ಲ, ತಪ್ಪಿದೆ? ಇಲ್ಲ, ಕರೆಕ್ಟ್ ಇದೆ. ನೀವು ಕ್ವಶನ್ ಓದ್ರಿ ಲಾಸ್ಟ್. ಕೊನೆಯ 10 ಸಂಖ್ಯೆಯ ಸರಾಸರಿ ಏನಿದೆ, ಕೊನೆಯ 10 ಸಂಖ್ಯೆ ಒಟ್ಟು ಟೋಟಲ್ 60, ಬಟ್ ಸರಾಸರಿ ಎಷ್ಟು? ಸರಾಸರಿದ ಫಾರ್ಮುಲಾ ಏನಿದೆ? ಸರಾಸರಿಯ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ಹೇಳಿನ, ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಅಂದ್ರೆ ಇದು ಟೋಟಲ್ 60 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ? ಈಗ ಕೊನೆಯ 10 ಸಂಖ್ಯೆ, ಲಾಸ್ಟ್ 10 ಸಂಖ್ಯೆ. 10ರಿಂದ ಡಿವೈಡ್ ಮಾಡ್ರಿ. 10 1s are 10, 10 6s are. ನಮ್ದು ಆನ್ಸರ್ ಈ ರೀತಿ ನೀವು ಮಾಡಬೇಕು ನೋಡ್ರಿ. ಈಗ ಇದೇ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಇದರಲ್ಲಿ ಸಂಖ್ಯೆ ಕೊಟ್ಟಾರ. ಈಗ ಏನು ಮಾಡಿಫಿಕೇಶನ್ ಮಾಡಬಹುದು ನಿಮ್ದು ಎಕ್ಸಾಮ್ದಲ್ಲಿ? ಅವರೇಜ್ ಆಫ್ 20 ಪರ್ಸನ್ಸ್ ಕೊಡ್ಬೋದು. 20 ಪುರುಷದ ಸರಾಸರಿ 8, 20 ಮಕ್ಕಳದ ಸರಾಸರಿ 8 ಇದೆ. ಏನಿಲ್ಲ, 20 × 8 160. ಮೊದಲ 10 ವ್ಯಕ್ತಿಗಳ ಸರಾಸರಿ 10 ಇದೆ. 10 10 100. ಆ ಲಾಸ್ಟ್ ಕೊನೆಯ 10 ಜನದ ಸರಾಸರಿ ಎಷ್ಟು? ಸೇಮ್ ಮಾಡಬೇಕು ನೀವು. ಫಸ್ಟ್ ಮೈನಸ್ ಮಾಡಬೇಕು 60. ಈಗ ಎಷ್ಟು ಜನ ಅದಾರ ಡಿವೈಡ್ ಮಾಡ್ರಿ 10ರಿಂದ. ಆನ್ಸರ್ ಯು ವಿಲ್ ಬಿ.
LCM. Last video ನಲ್ಲಿ I have told you. Again they have asked like this question. 12 ಆಮೇಲೆ 12 ಇದೆ, ಆಮೇಲೆ 24, ಆಮೇಲೆ 18. ಈ ಮೂರು ಸಂಖ್ಯೆಯ LCM ಎಷ್ಟು? ಸೊ 2 6 2 12 2 9. ಈ ಮೂರು ಸಂಖ್ಯೆಯಲ್ಲಿ ಕಾಮನ್ ಏನಿದೆ? 3 ಇದೆ. 3 ಎರಡ್ಲೆ, 3 ನಾಲ್ಕಲೆ, 3 ಮೂರ್ಲೆ. ಈಗೇನಿದೆ ಕಾಮನ್? 2. 2ರಿಂದ ಡಿವೈಡ್ ಮಾಡ್ರಿ. 2 ಒಂದ್ಲೆ, 2 ಎರಡ್ಲೆ 4, 3. ಈಗ ಯಾವುದೇ ಸಂಖ್ಯೆ ಕಾಮನ್ ಇಲ್ಲ. ನೀವು ಇಲ್ಲೇ ಬರಿಬಹುದು ಬೇಕಾದ್ರೆ 2 ಒಂದ್ಲೆ 3 ಒಂದ್ಲೆ, ಟೈಮ್ ವೇಸ್ಟ್ ಬೇಡ, ಡೈರೆಕ್ಟ್ ಎಲ್ಲ ಇಂಟು ಮಾಡ್ರಿ. ಡೈರೆಕ್ಟ್ ಎಲ್ಲ ಇಂಟು ಮಾಡ್ರಿ. ಎಲ್ಲಾರು ಈಗ ಹೇಳ್ರಿ. 2 ಮೂರ್ಲೆ 6, 6 ಎರಡ್ಲೆ 12, 12 ಎರಡ್ಲೆ 24, 24 ಮೂರ್ಲೆ 72, 24 ಮೂರ್ಲೆ ಲಾಸ್ಟ್ ಹೇಳಿರಿ ಅದು 70. ಇದೇ ನಮ್ದು LCM. ದಿಸ್ ಇಸ್ ಅವರ್ LCM. ನಿಮ್ದು ಕ್ವಶನ್ ಸರ್ HCF ಕೇಳಾರಂದ್ರಿ ಏನ್ ಹೇಳ್ಬೇಕು? ಈಗೇನ್ರಿ ನೋಡ್ರಿ ಡಿಫ್ರೆನ್ಸ್ ಇಲ್ಲೇ ಸೇಮ್. 12, 24, 18. 6ರಿಂದ ಡೈರೆಕ್ಟ್ ಹೋಗೋಣ. ಓಕೆ, 6ರಿಂದ, ಯಾಕಂದ್ರೆ 6ರಿಂದ ಹೋಗುತ್ತದೆ. 2ರಿಂದ ಮಾಡಬಹುದು, ಬಟ್ ನೋ ಪ್ರಾಬ್ಲಮ್, ಡೈರೆಕ್ಟ್ಲಿ 6ರಿಂದ ಮಾಡೋಣ. 6 2s are 12, 6 3 4s are 24, 6 3s are 18. ಇದು ಆದ ನಂತರ 4 ಮತ್ತು 3ದಲ್ಲಿ ಯಾವುದೇ ಕಾಮನ್ ಇಲ್ಲ, ಅದಕ್ಕಾಗಿ ನೀವು ಸ್ಟಾಪ್ ಮಾಡಬೇಕು, ಮುಂದೆ ಹೋಗ್ಬೇಕು. ಯಾಕ್ರಿ ಸರ್? 4 3ದಲ್ಲಿ ಯಾವುದೇ ಏನು ಕಾಮನ್ ಇಲ್ಲ, ಇಲ್ಲೇ ಸ್ಟಾಪ್ ಮಾಡಬೇಕು. HCF ನೀವು ಎಷ್ಟು ಹೇಳಬೇಕು? 6 ನಮ್ದು ಹೈ. ಅಲ್ಲೇ ಡೈರೆಕ್ಟ್ಲಿ 6ರಿಂದ ನಡೀತಿದೆ. 6 ಎರಡ್ಲೆ, 6 ನಾಲ್ಕಲೆ, 6 ಮೂರ್ಲೆ. ಓಕೆ, ಎಸ್, ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈಗ ಸ್ವಲ್ಪ ಮೀಡಿಯಂ ಲೆವೆಲ್. ಏನು ಮೀಡಿಯಂ ಲೆವೆಲ್ ಇಲ್ಲ, ಸಿಂಪಲ್ ಕ್ವೆಶನ್ ಇದೆ, ಅರ್ಥ ಮಾಡ್ರಿ ಸರಿ. ಈ ಸಂಖ್ಯೆ ಕೊಟ್ಟಾರ, ಆ ಸಂಖ್ಯೆ ಏನಿದೆ? 5 star 8 1 9. This is a 5-digit number which is divisible by 9. ಈ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತದೆ. Then the smallest whole number in the place of star. ಈ ಸ್ಟಾರ್ದಲ್ಲಿ ಯಾವ ಸಂಖ್ಯೆ ಹಾಕಿದ ನಂತರ ಈ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. ಬಟ್ ಸಣ್ಣ ಸಂಖ್ಯೆ ಹಾಕಬೇಕು, ಚಿಕ್ಕ ಸಂಖ್ಯೆ ಹಾಕಬೇಕು. 9ದ ರೂಲ್ ಗೊತ್ತಿರಬೇಕು, ಡಿವಿಸಿಬಿಲಿಟಿ ಆಫ್ 9. ಏನು ಮಾಡಬೇಕು? ಎಲ್ಲಾ ಸಂಖ್ಯೆಯ ಸಮ್, ಎಲ್ಲಾ ಸಂಖ್ಯೆ ಪ್ಲಸ್ 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 ಮಾಡಬೇಕು. ನೀವು ಮತ್ತೆ ನೋಡಬೇಕು ಆ ಸಂಖ್ಯೆ 9 ಮಗ್ಗೆಯಲ್ಲಿ ಬರುತ್ತೆ ಇಲ್ಲ, ನೋಡೋಣ. ಓಕೆ, 5 + 8. 5 + 8 ಎಷ್ಟು? ಈ 5 ಮತ್ತು 8 ಪ್ಲಸ್ ಮಾಡ್ರಿ, 13. 13 ಮತ್ತು 1 14. 14 ಮತ್ತು 9 23 ಆಗಿದೆ. ಈ ಟೋಟಲ್ ಎಲ್ಲಾ ಸಂಖ್ಯೆಗೆ ಟೋಟಲ್ ಮಾಡಿ ನಾನು ಎಷ್ಟು ಬಂದಿದೆ? 23. ನೋಡ್ರಿ ಇನ್ನೊಂದ್ಸಲ. 9 + 1 10, 10 + 8 18, 18 + 5 23. ಬಟ್ 9 ಮಗ್ಗೆಯಲ್ಲಿ 23 ಬರಂಗಿಲ್ಲ. ಏನ್ ಬರುತ್ತೆ ನೆಕ್ಸ್ಟ್? 23 ಆದ ನಂತರ ಏನ್ ಬರುತ್ತೆ? 27. ಈ 23ದಲ್ಲಿ ಯಾವ ಸಂಖ್ಯೆ ಪ್ಲಸ್ ಮಾಡಿದ ನಂತರ 27 ಬರುತ್ತೆ? 4. 23ದಲ್ಲಿ 4 ಪ್ಲಸ್ ಮಾಡಿದ ನಂತರ ಏನು ಬರುತ್ತೆ ನೆಕ್ಸ್ಟ್? 27. ಸೊ ಈ ಸಂಖ್ಯೆಯಲ್ಲಿ ಸ್ಟಾರ್ದಲ್ಲಿ 4 ಹಾಕಬೇಕು, ಯಾಕಂದ್ರೆ 4 ಯಾವ ಆಪ್ಷನ್ದಲ್ಲಿದೆ? ಆಪ್ಷನ್ ನಂಬರ್ ಡಿ. ಸೊ ಈ ರೀತಿ ನೀವು ಎಲ್ಲಾ ಸಂಖ್ಯೆ ಪ್ಲಸ್ 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 ಮಾಡಿ ಹೋಗ್ರಿ, ಎಷ್ಟು ಬರುತ್ತೆ ನೋಡ್ರಿ. ನಿಮಗೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಎಕ್ಸಾಂಪಲ್ ಕೊಡ್ತೀನಿ ನಾನು. ನೋಡ್ರಿ 5 3 4 ಇಲ್ಲೇ ಸ್ಟಾರ್. ಯಾವ ಸಂಖ್ಯೆ ಹಾಕಬೇಕು ಇದರಲ್ಲಿ? ಯಾವ ಚಿಕ್ಕ ಸಂಖ್ಯೆ ಹಾಕಬೇಕು? ನೋಡ್ರಿ, ಇದು 4 ಸಂಖ್ಯೆ ಇದೆ. 5 + 3 ಪ್ಲಸ್ ಮಾಡ್ರಿ. 5 + 3 8, 8 + 4 ಎಷ್ಟಾಗಿದೆ? 12. 12 ಆದ ನಂತರ 9 ಮಗ್ಗೆಯಲ್ಲಿ ಏನು ಬರುತ್ತೆ? 12 ಆದ ನಂತರ 18. 18 12ದಲ್ಲಿ ಎಷ್ಟು ಪ್ಲಸ್ ಮಾಡಿದ ನಂತರ 18 ಬರುತ್ತೆ? 6. 12 ಮತ್ತು 6. ಸೊ ಈ ಸ್ಟಾರ್ದಲ್ಲಿ ಎಷ್ಟು ಆಗಬೇಕು? 6 ಆಗಬೇಕು. ಆ ರೀತಿ ನೀವು ಮಾಡ್ರಿ 9ದ ರೂಲ್. ಸೊ ಮೂವಿಂಗ್ ಅಹೆಡ್ ಟು ದ in a class there are 10 boys and 20 girls. What is the ratio of number of boys to number of girls? Simple question. ಈ ಸಂಖ್ಯೆಯ ಅನುಪಾತ ನೀವು ಹೇಳಬೇಕು. 10 20 ರೇಷಿಯೋ ಎಷ್ಟು? 1:. ಓಕೆ,
ಸೊ ನೋಡ್ರಿ ಲೆವೆಲ್ ಅಂದ್ರೆ ಏನು ಜಾಸ್ತಿ ಇಲ್ಲ. ಈಗ ಬಹಳ ಸ್ಟೂಡೆಂಟ್ಸ್ ಕಮೆಂಟ್ ಮಾಡತ್ತಾರೆ, ನಮ್ದು ಸ್ಟೂಡೆಂಟ್ಸ್ ಮಾಡೆಲ್ ಪೇಪರ್ 1 ಮಾಡೆಲ್ ಪೇಪರ್ 2 ನೀವು ನೋಡಿರಬಹುದು, ಸ್ವಲ್ಪ ಅದರಲ್ಲಿ ಹೈಯರ್ ಲೆವೆಲ್ ಕ್ವಶನ್ಸ್ ಇದೆ. ಏನಿಲ್ಲ, ನೀವೆಲ್ಲ ಕ್ವಶನ್ಸ್ ನೋಡ್ರಿ, ಮಿಕ್ಸ್ಡ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. 15 ಕ್ವಶನ್ಸ್ ಅಲ್ಲಿ 10 ಕ್ವಶನ್ಸ್ ಅಂದ್ರೆ ಡೆಫಿನೆಟ್ಲಿ 10 ಕ್ವಶನ್ಸ್ ಅಂದ್ರೆ ಬಹಳ ಈಸಿ ಕೇಳ್ತಾರೆ. 3 ಕ್ವಶನ್ಸ್ ಅಂದ್ರೆ ಎಸ್ ಮೀಡಿಯಂ ಲೆವೆಲ್ ಕೇಳ್ತಾರೆ. 2 ಕ್ವಶನ್ ಸ್ವಲ್ಪ ಟ್ವಿಸ್ಟ್, ಏನ್ ಜೊಮೆಟ್ರಿ ಮೇಲೆ ಕೇಳಬಹುದು, ಸ್ವಲ್ಪ ಲೆಂದಿ ಕೇಳಬಹುದು, ಕ್ಯಾಲ್ಕುಲೇಟಿವ್ ಕೇಳಬಹುದು, ಈ ರೀತಿ ಇರುತ್ತೆ ಯಾವುದೇ ಎಕ್ಸಾಮ್ ಇರಲಿ. ಅ ಪ್ಲಾಂಟ್ ವಾಸ್ 10 ಸೆಂಟಿಮೀಟರ್ ಟಾಲ್. ಹಾ, ಆಫ್ಟರ್ ಎ ವೀಕ್ ನೋಡ್ರಿ ಆ ಪ್ಲಾಂಟ್ ಏನಾಗಿದೆ, ಸ್ಟಾರ್ಟೆಡ್ ಗ್ರೋಯಿಂಗ್, 1 ಸೆಂಟಿಮೀಟರ್ ಹೆಚ್ಚಾಗಿದೆ, ಅಂದ್ರೆ ಹೈಟ್ ಅವರ್ದ 1 ಸೆಂಟಿಮೀಟರ್ ಜಾಸ್ತಿ ಆಗಿದೆ. ಬಟ್ ಪ್ರಶ್ನೆ ಏನಿದೆ, ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ಲಾಂಟ್ಸ್ ಹೈಟ್? ಈ ಹೈಟ್ ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ? ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಕೇಳ್ಯಾರ, ಪರ್ಸೆಂಟೇಜ್ ಇನ್ಕ್ರೀಸ್. ಈಗ ಒಂದು ಫಾರ್ಮುಲಾ ಬೈಡ್ ಮಾಡ್ರಿ, ಪರ್ಸೆಂಟೇಜ್ ಹೆಚ್ಚಳ ಎಷ್ಟಿದೆ ನೋಡ್ರಿ, ಪರ್ಸೆಂಟೇಜ್ ಹೆಚ್ಚಳ. ಆ ಪರ್ಸೆಂಟೇಜ್ ಹೆಚ್ಚಳಗೆ ಒಂದು ಫಾರ್ಮುಲಾ ನೀವು ಬೈ ಹಾರ್ಟ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್. ಓಕೆ, ಆ ಫಾರ್ಮುಲಾ ಏನಿದೆ, ಫಾರ್ಮುಲಾ ಇದೆ ಇನ್ಕ್ರೀಸ್ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಇಂಟು 100. ಈ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಪರ್ಸೆಂಟೇಜ್ ಇನ್ಕ್ರೀಸ್ಗೆ ಒಂದು ಫಾರ್ಮುಲಾ ನೀವು ಬೈ ಹಾರ್ಟ್ ಮಾಡಬೇಕು. ಸರ್ ಯಾವ ಫಾರ್ಮುಲಾ ಬೈ ಹಾರ್ಟ್ ಮಾಡಬೇಕು? ಈ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಎಷ್ಟು ಇನ್ಕ್ರೀಸ್ ಆಗಿದೆ, ಹೈಟ್ ಎಷ್ಟು ಇನ್ಕ್ರೀಸ್ ಆಗಿದೆ? 1 ಸೆಂಟಿಮೀಟರ್. ಇಲ್ಲಿ ಹಾಕ್ರಿ 1, ಇಲ್ಲಿ ಹಾಕ್ರಿ 1 ಡಿವೈಡೆಡ್ ಬೈ ಓಲ್ಡ್ ಹೈಟ್ ಎಷ್ಟಿತ್ತು? 10 ಸೆಂಟಿಮೀಟರ್ ಇತ್ತು ಮೊದಲ ಹೈಟ್, ಇಲ್ಲಿ 10 ಹಾಕ್ರಿ ಇಂಟು ಏನ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 1 ಇಂಟು 10 ಎಷ್ಟು? 10%. 10% ಆಪ್ಷನ್ ನಂಬರ್ ಇದಲ್ಲಿದೆ. ಇದೇ ನಮ್ದು ಆನ್ಸರ್. ಪರ್ಸೆಂಟೇಜ್ ಹೆಚ್ಚಳ, ಪರ್ಸೆಂಟೇಜ್ ಕಡಿಮೆಗೆ ಈ ಸಿಂಪಲ್ ಫಾರ್ಮುಲಾ ಗೊತ್ತಿರಬೇಕು. ಎಷ್ಟು ಹೆಚ್ಚಳ ಆಗಿದೆ ಮೇಲ್ಗಡೆ ಬರೀರಿ, ಹಳೆಯ ಸಂಖ್ಯೆ ಇಲ್ಲಿ ಬರೀರಿ. ಈಗ ನಿಮ್ದು ಕ್ವಶನ್ ಸರ್ ಮತ್ತೆ ಎಕ್ಸ್ಟ್ರಾ ಕ್ವಶನ್ ಹೇಳ್ರಿ. ಈ ಕ್ವಶನ್ ಮೇಲೆ ಎಕ್ಸ್ಟ್ರಾ ಕ್ವಶನ್ ಬೇಕು ಅಂದ್ರೆ ನೋಡ್ರಿ, ಅದು ಹೇಳ್ತೀನಿ. ಈಗ ನೋಡ್ರಿ ವಾರ ಆಗಿದೆ, ಈಗ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಾಗಿದೆ ನಮ್ದು? ಜಾಸ್ತಿ ಆಗಿದೆ. ಈಗ ನೋಡ್ರಿ ಪೆಟ್ರೋಲ್ ಪ್ರೈಸ್ 90 ರುಪೀಸ್ರಿಂದ ಸಪೋಸ್ 100 ರುಪೀಸ್ ಆಗಿದೆ. ಪೆಟ್ರೋಲ್ ಬೆಲೆ 90 ರುಪೀಸ್ರಿಂದ ಎಷ್ಟಾಗಿದೆ? 100 ರೂಪಾಯಿ ಆಗಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟು ಹೇಳಬೇಕು? ಈಗ ವರ್ಲ್ಡ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನ್ಯೂ ಫ್ರೆಶ್ ಸ್ಟೂಡೆಂಟ್, ಇಲ್ಲಿಂದ ಇಲ್ಲಿ 10 ಶೇಕಡ ಇಲ್ಲ. ಫಾರ್ಮುಲಾ ನೋಡ್ರಿ, ಇನ್ಕ್ರೀಸ್ ಎಷ್ಟಾಗಿದೆ, ಇಲ್ಲಿಂದ ಇಲ್ಲಿ ಹೆಚ್ಚಳ ಎಷ್ಟಾಗಿದೆ? 10 ಮೇಲ್ಗಡೆ ಡಿವೈಡೆಡ್ ಬೈ ಏನ್ರಿ? ಓಲ್ಡ್ ಪ್ರೈಸಿಂಗ್ ಹಳೆ ಪ್ರೈಸ್ ಎಷ್ಟಿತ್ತು? 90 ಇಂಟು ಏನ್ ಮಾಡಬೇಕು? ಇಂಟು ಸಿಂಪ್ಲಿಫೈ ಮಾಡ್ರಿ, 0 0 ಕ್ಯಾನ್ಸಲ್. 9 ರಿಂದ ಡಿವೈಡ್ ಮಾಡ್ರಿ ಈ ಸಂಖ್ಯೆಗೆ 9 ರಿಂದ 9ರಿಂದ ಡಿವೈಡ್ ಮಾಡಿದ ನಂತರ ಎಷ್ಟು ಸಿಗುತ್ತೆ ನೋಡ್ರಿ? 9 1 9, 9 1 9, 9 1 9, ಆಮೇಲೆ 1 ಪಾಯಿಂಟ್ ಕೊಡಬೇಕು. 9 1 11.11%. 11. ಇದು ನಮ್ದು ಎಕ್ಸ್ಟ್ರಾ ಕ್ವಶನ್. ಪೆಟ್ರೋಲ್ ಬೆಲೆ 90 ರುಪೀಸ್ರಿಂದ 100 ರುಪೀಸ್ ಆದ ನಂತರ ಆ ಪರ್ಸೆಂಟೇಜ್ ಎಕ್ಸ್ಟ್ರಾ ಇನ್ಕ್ರೀಸ್ ಎಷ್ಟು? 10 ಜಾಸ್ತಿ ಆಗಿದೆ, ಡಿವೈಡೆಡ್ ಬೈ ಹಳೆಯ ಸಂಖ್ಯೆ ಇಂಟು 100. ಈ ಫಾರ್ಮುಲಾ ಬೈ ಹಾರ್ಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ಮುಂದಿನ ಕ್ವೆಶನ್ ಪರ್ಸೆಂಟೇಜ್ ಮೇಲೆ ಇನ್ನೊಂದು. ಅ ಶಾಪ್ ಹ್ಯಾಡ್ 50 ಬಲೂನ್ಸ್. ಓಕೆ, ಒಂದು ಅಂಗಡಿಯಲ್ಲಿ 50 ಬಲೂನ್ಗಳು ಇವೆ. ಆನ್ ದ ವಿಂಡಿ ಡೇ 10% ಬಲೂನ್ ಫ್ಲೂ ಅವೇ. ಓಕೆ, ಅವರು ಹೋಗಿದ್ರು. ಹೌ ಮೆನಿ ಬಲೂನ್ಸ್ ಆರ್ ಲೆಫ್ಟ್ ಇನ್ ದ ಶಾಪ್? ಎಷ್ಟು ಬಲೂನ್ಸ್ ಉಳಿದಿವೆ? ಹೌ ಮೆನಿ ಆರ್ ಲೆಫ್ಟ್? ಈಗ ನೋಡ್ರಿ 10% ಹೋಗಿದೆ ಅಂದ್ರೆ ಈಗ ಉಳಿದ ಎಷ್ಟಿದೆ? 90%. ಓಕೆ, ಟೋಟಲ್ ಶೇಕಡ 100 ಶೇಕಡ ತಗೋಬೇಕು. ಆ 100ದಲ್ಲಿ 10 ಹೋಗಿದೆ ಅಂದ್ರೆ ಎಷ್ಟು ಉಳಿದ? ಎಷ್ಟು? 90. ಸೊ ಉಳಿದ ಎಷ್ಟಿದೆ? ಉಳಿದ 90%. ನೀವು ಡೈರೆಕ್ಟ್ಲಿ 90% ತೆಗಿಬೇಕು. ಯಾವ ಸಂಖ್ಯೆ 90%? ಟೋಟಲ್ ಬಲೂನ್ಸ್ ದ. ಈ ಟೋಟಲ್ ಬಲೂನ್ಸ್ 50, ಅದರಲ್ಲಿ 90% ಅಂದ್ರೆ 90/100 ಇಂಟು 50. 0 0 ಸಿಂಪ್ಲಿಫೈ, ಈ 0 0 ಸಿಂಪ್ಲಿಫೈ. 9 5s ಎಷ್ಟು? 45. ದಟ್ಸ್ ದ ಆನ್ಸರ್. ನಿಮ್ದು ಕ್ವಶನ್ ಎಕ್ಸ್ಟ್ರಾ ಕ್ವಶನ್ ಹೇಳಿ. ಬಹಳ ಸಲ ಅಗ್ನಿವೀರ್, ಆರ್ಮಿ, ARO ಪೇಪರ್ದಲ್ಲಿ ಒಂದು ಕ್ವಶನ್ ಕೇಳ್ಯಾರ ಇಂಥ ಪ್ಯಾಟರ್ನ್. ಬಲೂನ್ಸ್ ಇಲ್ಲ,
ಬಟ್ ಯಾವ ಕ್ವಶನ್ ಅದು ಕೊಡ್ತೀನಿ ನಿಮ್ಗೆ ನೋಡ್ರಿ. ಒಂದು ಮ್ಯಾರೇಜ್ದಲ್ಲಿ, ಒಂದು ಮದುವೆಯಲ್ಲಿ, ಒಂದು ಮ್ಯಾರೇಜ್ದಲ್ಲಿ ನಿಮ್ದು ಪ್ಲಾನ್ ಇದೆ ಫ್ಯೂಚರ್ ಮ್ಯಾರೇಜ್ ಮಾಡೋದ? ಯಾವ ಓಕೆ, ಎಲ್ಲರದ್ದು ಪ್ಲಾನ್ ಇದೆ. ಓಕೆ, ಅವ್ರದ್ದು ಬಹಳ ಇಂಟ್ರೆಸ್ಟೆಡ್ ಅವರು. ಓಕೆ, ವಾಟ್ ಇಸ್ ಯರ್ ನೇಮ್? ವಿಕಾಸ್. ಈಗ ನೋಡ್ರಿ ನಮ್ದು ಸ್ಟೂಡೆಂಟ್ ವಿಕಾಸ್ ಯಾವ್ರ ಎಲ್ಲಿ ಬರುತ್ತೆ? ಯಾವ? ಗೋಕಾಕ್ ಫಾಲ್ಸ್. ಗೋಕಾಕ್ ಫಾಲ್ಸ್ ಸೈಡ್ ಅಲ್ಲಿ ಅವ್ರದ್ದು ಪ್ಲಾನ್ ಇದೆ ಮದುವೆ ಮಾಡುದು. ಅಗ್ನಿವೀರ ಆದ ನಂತರ ಮದುವೆ ಮಾಡ್ರಿ. ಓಕೆ, ಅಗ್ನಿವೀರ ಆದ ನಂತರ ಅವರು ಮ್ಯಾರೇಜ್ ಮಾಡ್ತಾರ. ಅವ್ರ ಮ್ಯಾರೇಜ್ ಪಾರ್ಟಿದಲ್ಲಿ 70% ಯಾರು? ಯಾರಿಗೆ 70%? ಪುರುಷ, ಮಹಿಳೆ? ಮಹಿಳೆ. ಓಕೆ, ಪುರುಷರು 70% ಮೇಲ್ಸ್. 70% ಆರ್ ಮೇಲ್ಸ್ ಇನ್ ದಿ ಮ್ಯಾರೇಜ್. ಓಕೆ, ಆಮೇಲೆ ಟೋಟಲ್ ಎಷ್ಟು ಜನರಿಗೆ ಇನ್ವೈಟ್ ಕೊಡ್ತೀರಿ ಹೇಳ್ರಿ? ಟೋಟಲ್ ಮದುವೆಯಲ್ಲಿ ಎಷ್ಟು ಜನರಿಗೆ ಇನ್ವೈಟ್ ಕೊಡ್ತೀರಿ? ಅಂದಾಜ್ ನಿಮ್ದು ಸೈಡ್ ಅಲ್ಲಿ ಗೋಕಾಕದಲ್ಲಿ ಎಷ್ಟು ಅಂದಾಜ್, ಎಷ್ಟು ಮದುವೆಗೆ ಎಷ್ಟು ಜನ ಬರ್ತಾರೆ? 800 ಬರ್ತಾರೆ. 800 ಜನ ಟೋಟಲ್, 800 ಪೀಪಲ್. ಓಕೆ, ಹೀಗೆ ಕ್ವಶನ್ ನೋಡ್ರಿ. ದೇರ್ ಆರ್ 800 ಪೀಪಲ್ ಇನ್ ದ ಮ್ಯಾರೇಜ್. ಓಕೆ, ಅದರಲ್ಲಿ 70% ಮೇಲ್ಸ್. ಕ್ವಶನ್ ಏನ್ ಕೇಳ್ತಾರೆ? ಹೌ ಮೆನಿ ಫಿಮೇಲ್ಸ್ ಆರ್ ದೇರ್? ಎಷ್ಟು ಮಹಿಳೆ? ಹೌ ಮೆನಿ ಫಿಮೇಲ್ಸ್? ಮಹಿಳೆಯ ಸಂಖ್ಯೆ ಎಷ್ಟಿದೆ? 70% ಮೇಲ್ಸ್ ಅಂದ್ರೆ ಮಹಿಳೆ ಎಷ್ಟು? 30%. ಮಹಿಳೆಯ ಎಷ್ಟು? 30%. 30 ಡಿವೈಡೆಡ್ ಬೈ 100. ಟೋಟಲ್ ಸಂಖ್ಯೆ ಕೊಟ್ಟಾರ? ಎಸ್, ಇಲ್ಲಿ 800 ಕೊಟ್ಟಾರ. ಇಲ್ಲಿ 800 ಇಂಟು ಮಾಡ್ರಿ. 30/100 ಇಂಟು 800. 0 0 0 0 ಕ್ಯಾನ್ಸಲ್. 38 3 8 24. ಆಮೇಲೆ ಬಂದು 240 ಮಹಿಳೆ ಬಂದಾರ ನಿಂದ. ಸೊ ಹಿಂಗೆ ಕ್ವಶನ್ ಕೇಳಿದ್ರೆ like this also question they will be asking in the exam. Moving ahead to simple interest question. ಈ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಯಾವುದೇ ಕ್ವಶನ್ ಕೇಳ ನಂತರ ಒಂದು ಫಾರ್ಮುಲಾ ಬೈ ಹೆಟ್ ಮಾಡ್ರಿ. ಆ ಫಾರ್ಮುಲಾ ಇದೆ SI = PTR/100. ಬಟ್ ಈ ಪ್ರಶ್ನೆ ನೋಡಿದ ನಂತರ ಸ್ವಲ್ಪ ಲೆಂದಿ ಕಾಣುತ್ತದೆ ನೋಡಿ, ಯಾಕಂದ್ರೆ ಇದಕ್ಕೆ ದೊಡ್ಡ ಸಂಖ್ಯೆ ಕೊಟ್ಟ. ನೋ ಪ್ರಾಬ್ಲಮ್. ಓಕೆ, ನಿಮ್ಗೆ ಹೇಳಿದ ಪ್ರಕಾರ ಒಂದೆರಡು ಕ್ವಶನ್ ಅಂದ್ರೆ ಲೆಂದಿ ಸ್ವಲ್ಪ ಕ್ಯಾಲ್ಕುಲೇಟಿವ್ ಕೇಳ್ತಾರೆ 100%. ಈ ಪ್ರಿನ್ಸಿಪಲ್ 2000. ಆಮೇಲೆ ಟೈಮ್ ಅದು ಓಕೆ 37 ವರ್ಷ, 37 ಇಯರ್ಸ್. ರೇಟ್, ವಾಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ರೇಟ್? 76 ಡಿವೈಡೆಡ್ ಬೈ 100. ಪಿ ಅಂದ್ರೆ ಪ್ರಿನ್ಸಿಪಲ್ ಎಷ್ಟು ಜಮಾ ಮಾಡಿರಿ, ಎಷ್ಟು ಸಮಯ? 37 ಇಯರ್ಸ್ಗೆ. ಎಷ್ಟು ರೇಟ್? 76% ರೇಟ್ಗೆ. ಡಿವೈಡ್ ಬೈ 100 ಮಾಡಿರಿ. ಈ 0 ಕ್ಯಾನ್ಸಲ್ ಆಗಿದೆ, ಈ 0 ಕ್ಯಾನ್ಸಲ್ ಆಗಿದೆ. ಬಟ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ದೊಡ್ಡಿದೆ. 37 × 76 ಮಾಡ್ರಿ ಫಾಸ್ಟ್. ಈ 37 × 76 ಫಸ್ಟ್, ಆಮೇಲೆ ಇಂಟು 2 ಮಾಡ್ರು. ಬೇಕಾದ್ರೆ 20 ಇಂಟು ಯಾವುದೇ ಮಾಡ್ರಿ. 37 × 76 ಎಷ್ಟಾಗುತ್ತೆ? 6 7s are 42, 7 6 3s are 18, 18 4 18 plus 4 22, 7 7s are 49, 7 3s are 21 plus 4 25. ಮಲ್ಟಿಪ್ಲಿಕೇಶನ್ ಎಲ್ಲರೂ ಮಾಡಬೇಕು, ಪ್ರಾಕ್ಟೀಸ್ ಆಗುತ್ತೆ. 2 9 plus 2 11. ಡೈರೆಕ್ಟ್ ಆನ್ಸರ್ ಬರಿಬೇಡ, ಅಲ್ಲಿಂದ ನೋಡಿ ನೀವು ಎಲ್ಲರೂ ಟ್ರೈ ಮಾಡ್ರಿ ನಿಮ್ದು ಬುಕ್ದಲ್ಲಿ. 5 plus 2 7, 7 plus 1 8, ಆಮೇಲೆ 2 8 2 8 1 2. ಬಟ್ ಇಂಟು 20 ಮಾಡಬೇಕು. ಈಗ ಇಂಟು 20 ಮಾಡಬೇಕು. ಮತ್ತೆ ಈ ಸಂಖ್ಯೆಗೆ ಮತ್ತೆ ಇಂಟು 20 ಮಾಡ್ರಿ. ಈ ಸಂಖ್ಯೆಗೆ ಇನ್ನೊಂದ್ಸಲ ಇಂಟು 20 ಮಾಡ್ರಿ. ಈಗ ಇಂಟು 20. ಈ 0 ಆಮೇಲೆ ಹಚ್ಚೋಣ ಲಾಸ್ಟ್ಗೆ 0 ಇಡೋಣ. 2 2 4, 2 1 2, 2 8 16, 2 2 4 1 5 ಆಗಿದೆ. 2 4 4 ಮತ್ತು 1 5. 5 6 2 4 0. 5 6 2 4 0 ನಮ್ದು ಆನ್ಸರ್. ನಿಮ್ದು ಕ್ವಶನ್ ಸರ್ ಶಾರ್ಟ್ ಟ್ರಿಕ್ ಏನಿದೆ? ಶಾರ್ಟ್ ಟ್ರಿಕ್ ಯಾರು ಹೇಳ್ರಿ? ಶಾರ್ಟ್ ಟ್ರಿಕ್ ಏನ್ ಯೂಸ್ ಮಾಡ್ತೀರಿ? ಇಷ್ಟೆಲ್ಲ ಕ್ವಶನ್, ಇಷ್ಟು ದೊಡ್ಡ ಕ್ವಶನ್ ಸರ್, ಏನಾದರೂ ಶಾರ್ಟ್ ಟ್ರಿಕ್ ಇದೆ? ಎಸ್, ಡೆಫಿನೆಟ್ಲಿ ಐತಿ. ಏನ್ರಿ ನೋಡ್ರಿ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಸ್ವಲ್ಪ ಸ್ಮಾರ್ಟ್ ಅಪ್ರೋಚ್ ನೋಡಬೇಕು. ಸರ್ ಸ್ಮಾರ್ಟ್ ಅಪ್ರೋಚ್ ಏನಿದೆ ಶಾರ್ಟ್ ಟ್ರಿಕ್ ದಲ್ಲಿ? ಈ ಕೊನೆಯ ಸಂಖ್ಯೆ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ 0. 0 ಇಂಟು ಯಾವ ಸಂಖ್ಯೆ ಮಾಡ್ರಿ, ಲಾಸ್ಟಕ್ಕೆ ನಮ್ದು 0 ಬರುತ್ತೆ. ಲಾಸ್ಟ್ ನಂಬರ್ ವಿಲ್ ಬಿ, ಯಾಕಂದ್ರೆ ಎಲ್ಲ ಕ್ಯಾನ್ಸಲ್, ಇದು 0 0 ಕ್ಯಾನ್ಸಲ್ ಆಗಿದೆ. ಆಮೇಲೆ ಮಲ್ಟಿಪ್ಲೈ ಆದ ನಂತರ 0 ವಿಲ್ ಕಮ್ ಅಟ್ ದ ಲಾಸ್ಟ್ ಪ್ಲೇಸ್. ಲಾಸ್ಟ್ ಪ್ಲೇಸ್ ಅಲ್ಲಿ 0. ಓನ್ಲಿ ಆಪ್ಷನ್ ನಂಬರ್ 1 ಇದೆ. ಸೊ ದಿಸ್ ಈಸ್ ಅವರ್ ಶಾರ್ಟ್. ಮತ್ತೇನಿಲ್ಲ, ದಿಸ್ ಈಸ್ ಅವರ್ ಶಾರ್ಟ್. ಓಕೆ, ಸೊ ಸಂಖ್ಯೆ ಮೇಲೆ ನೋಡಬೇಕು. ಕ್ಯಾಲ್ಕುಲೇಷನ್ ಅಲ್ಲಿ ಲಾಸ್ಟ್ 0 ಇದೆ ಅಂದ್ರೆ ಲಾಸ್ಟ್ 0 ಬರುತ್ತೆ. ಈಗ ನೋಡ್ರಿ, ಇದು
ವಯಸ್ಸು ಆ ಚಾಪ್ಟರ್ ಏಜಸ್ ಮೇಲೆ ಕ್ವಶನ್ ಇದೆ, ರೇಷಿಯೋ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಮೋಹನ ಇಂದಿನ ವಯಸ್ಸು ಈಗಿನ ವಯಸ್ಸು ರಿಂಕಿಯ ವಯಸ್ಸಿನ 4 ಪಟ್ಟ. ಓಕೆ, ಮೋಹನ್ is 4 times the age of ರಿಂಕಿ. ಮೋಹನ್ ಇಸ್, ಸೊ 2 ನೇಮ್ಸ್ ಬರೀರಿ, ಮೋಹನ್ ಇನ್ನೊಂದ ರಿಂಕಿ. ಈಗಿನ ಅಂದ್ರೆ ಪ್ರೆಸೆಂಟ್. ಎಷ್ಟು? 4 ಪಟ್ಟು. ಯಾರು 4 ಪಟ್ಟಿದೆ ಇದರಲ್ಲಿ? ಮೋಹನ್, ರಿಂಕಿ ಯಾರು? ಮೋಹನ್ ದೊಡ್ಡನ 4, ಇವರು ಎಷ್ಟು? 4. 3 ಪಟ್ಟು ಕೊಟ್ಟಾರಂದ್ರೆ 3:1, 2 ಪಟ್ಟು ಕೊಟ್ಟಾರಂದ್ರೆ 2:1, 5 ಪಟ್ಟು ಕೊಟ್ಟಾರಂದ್ರೆ 5:1. ಓಕೆ, ಆಫ್ಟರ್ 10 years, 10 ವರ್ಷ ನಂತರ, ಇಲ್ಲಿ ಬರೀರಿ 10 year ನಂತರ, ಆಫ್ಟರ್ 10 years ರಿಂಕಿ ವಿಲ್ ಬಿಕಮ್ 1/3 ಆಫ್, ನೋಡ್ರಿ 1/3 ಆಫ್ ಮೋಹನ್. ರಿಂಕಿ ವಯಸ್ಸು ಎಷ್ಟಾಗುತ್ತೆ ನೋಡ್ರಿ, ಇಲ್ಲೇ 10 ವರ್ಷ ನಂತರ ರಿಂಕಿ ವಯಸ್ಸು ಮೋಹನ ವಯಸ್ಸಿನ 1/3 ಭಾಗ. 1/3 ಭಾಗ, ಒಂದು ಬರೀರಿ, 1/3 ಭಾಗ, ಒಂದು ಭಾಗ ಆಗುತ್ತೆ. 1/3 ಭಾಗ ಅಂದ್ರೆ ಯಾರು? 1/3 ಭಾಗ ಅಂದ್ರೆ ರಿಂಕಿ 1 ಕೊಡ್ಬೇಕು, ಇವರಿಗೆ 3. 1/3 ಭಾಗ ಅಂದ್ರೆ 1/3. 1/3 ಭಾಗ ಅಂದ್ರೆ 1/3. ಬಟ್ ಹೆಂಗ್ ಬರಬೇಕು? ರಿಂಕಿ 1, ಇವರು ಎಷ್ಟಾಗುತ್ತೆ? ದಿಸ್ ಇಸ್ ಗಿವನ್, ಇದು ಗೊತ್ತಿರಬೇಕು. 1/3 ಭಾಗ ಅಂದ್ರೆ ಹಿಂಗ, 4/1 ಭಾಗ ಅಂದ್ರೆ 1/4, 5/1 ಭಾಗ ಅಂದ್ರೆ 1/5, ಅದು ನೋಡ್ಬೇಕು. ಓಕೆ, ನೋಡ್ರಿ ರಿಂಕಿ ಅಂದ್ರೆ ಸಣ್ಣ, ಅದಕ್ಕಾಗಿ ಸಣ್ಣ ಸಂಖ್ಯೆ ಇಟ್ಕೊಬೇಕು. ಆಮೇಲೆ ಹೆಂಗ್ ಮಾಡ್ಬೇಕು? ಇದು 10 ವರ್ಷ. ಹೆಂಗ್ ಮಾಡ್ಬೇಕು ನೋಡ್ರಿ, ಇಲ್ಲಿಂದ ಇಲ್ಲೇ ಗ್ಯಾಪ್ ಸೇಮ್ ಇಲ್ಲ. ರೈಟ್ ಸೈಡ್ ಲೆಫ್ಟ್ ಸೈಡ್ ಗ್ಯಾಪ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿ ನಿಮಗೂ, ರೈಟ್ ಲೆಫ್ಟ್ ಗ್ಯಾಪ್ ಸೇಮ್ ಇತ್ತು, ಅದಕ್ಕಾಗಿ ಡೈರೆಕ್ಟ್ ಮಾಡಿರಿ. ಬಟ್ ಇದರಲ್ಲಿ ಗ್ಯಾಪ್ ಸರ್ ಸೇಮ್ ಇಲ್ಲ. ಸೊ ಮೆಥಡ್ ನಂಬರ್ 1, ಈ ಗ್ಯಾಪ್ ಸೇಮ್ ಮಾಡಬೇಕು ಅಂದ್ರೆ ಮೇಲಿಂದ ಮೈನಸ್ ಮಾಡ್ರಿ, ಇಲ್ಲಿ ಮೈನಸ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ, ಬಟ್ ಬಹಳ ದೊಡ್ಡ ಆಗುತ್ತೆ. ಏನ್ರಿ, ಸೆಕೆಂಡ್ ಮೆಥಡ್ ಯೂಸ್ ಮಾಡೋಣ. ಮೆಥಡ್ ನಂಬರ್ 2 ಯೂಸ್ ಮಾಡೋಣ. ಯಾವ್ರಿ? 10 ವರ್ಷ ಅಂದ್ರೆ +10 ಬರೀರಿ ಇಲ್ಲಿ. 10 ವರ್ಷ ನಂತರ ಅಂದ್ರೆ +10. ಸಪೋಸ್ ಇಲ್ಲಿ ಕೊಟ್ಟಾರ 8 ವರ್ಷ ಆಫ್ಟರ್ 8 years, +8 3 year ಲೇಟರ್ ಕೊಟ್ಟಾರ, 3 ವರ್ಷ ನಂತರ ಅಂದ್ರೆ +3. ಬಟ್ ಪ್ರಶ್ನೆಯಲ್ಲಿ 10 ವರ್ಷ ಕೊಟ್ಟಾರ, +10. ಡಬಲ್ ಕ್ರಾಸ್ ಮೆಥಡ್ ನೋಡ್ರಿ, ಡಬಲ್ ಕ್ರಾಸ್ ಮೆಥಡ್ ಹೆಂಗ್ ಮಾಡ್ಬೇಕು? ಇದು ಇಲ್ಲಿಂದ ಈ ಕಡೆ ಇಂಟು ಮಾಡ್ರಿ, 4 1 4, ಮೈನಸ್ ಕೊಡ್ಬೇಕು, ಕಂಪಲ್ಸರಿ ಮೈನಸ್. 3 1 3, ಆರೋ ಮಾರ್ಕ್. ಇನ್ನೊಂದ್ಸಲ ಡಬಲ್ ಕ್ರಾಸ್, ಇದು 1 ಕ್ರಾಸ್ ಆಗಿದೆ. ಈಗ ಇನ್ನೊಂದ್ಸಲ 3 10 30, ಮೈನಸ್ 10 1 10, 4 - 3 1, 30 - 10 20, 1 ಅಂದ್ರೆ 20. ಪ್ರಶ್ನೆ ಏನಿದೆ? ಏನ್ ಪ್ರಶ್ನೆ ಇದೆ? ಸಮ್ ಆಫ್ ದ ಪ್ರೆಸೆಂಟ್ ಏಜ್, ಇಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ? ಇವರು 4, ಇವರು 1, ಟೋಟಲ್ ಎಷ್ಟಿದೆ? ಇವರು 4 ಅನುಪಾತ, ಇವರು 1 ಅನುಪಾತ, ಟೋಟಲ್ ಎಷ್ಟು? 5. ಈ 5 ಅಂದ್ರೆ ಎಷ್ಟು? 1ಕ್ಕೆ 20, 5ಕ್ಕೆ ಎಷ್ಟು? 5 20 ಯೂನಿಟರಿ ಮೆಥಡ್, 5 20 ಮಾಡಬೇಕು. 5 × 20 100. ನಮ್ಮ ಆನ್ಸರ್ 100 ಫಾರ್ ದ ಕ್ವಶನ್. ಈ ಡಬಲ್ ಕ್ರಾಸ್ ಮೆಥಡ್ ಇಲ್ಲಿ ಯೂಸ್ ಮಾಡಿ. ಓಕೆ, ಸಪೋಸ್ ಲೆಫ್ಟ್ ಸೈಡ್ ಗ್ಯಾಪ್ ರೈಟ್ ಸೈಡ್ ಗ್ಯಾಪ್ ಸೇಮ್ ಇದೆ ಇಲ್ಲಿಂದ ಇಲ್ಲಿ ಅಂದ್ರೆ ನೀವು ಮೆಥಡ್ 1 ಲಾಸ್ಟ್ ವಿಡಿಯೋದಲ್ಲಿ ಹೇಳಿ ನಿಮಗೂ ಆ ಟೆಕ್ನಿಕ್ ಯೂಸ್ ಮಾಡಿ. ಮತ್ತು ಕ್ಲಾಸ್ ಆದ ನಂತರ ನಿಮಗೂ ಇಫ್ ಯು ಆರ್ ಲೈಕಿಂಗ್ ಇಟ್, ಅಲ್ಲಿ ಲೈಕ್ ಬಟನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಂಪಲ್ಸರಿ ಅಲ್ಲಿ ಕ್ಲಿಕ್ ಮಾಡಬೇಕು, ಅಲ್ಲಿ ಬರೆಯಬೇಕು. ಮತ್ತು ಇಂತಹ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಮುಂದಿನ ಕ್ಲಾಸಲ್ಲಿ, ಆರ್ ಹಳೆ ವರ್ಷದ ಕ್ವಶನ್ ಪೇಪರ್, ಅದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಇಫ್ ಯು ವಾಂಟ್ ಮಾಡೆಲ್ ಪೇಪರ್, ಆಫಿಷಿಯಲ್ ಮಾಡೆಲ್ ಪೇಪರ್, ಅಲ್ಲಿಂದ ಕ್ವಶನ್ ಮಾಡ್ತೀನಿ. ನಿಮ್ಗೆ ಕಮೆಂಟ್ ನೋಡಿ ನೆಕ್ಸ್ಟ್ ಕ್ಲಾಸ್ ಡಿಸೈಡ್ ಮಾಡೋಣ. ಸೊ ಐ ಥಿಂಕ್ 15 ಕ್ವಶನ್ಸ್ ಆರ್ ಓವರ್. ಎಸ್, ಇದು ಎಲ್ಲ 15 ಕ್ವಶನ್ಸ್ ಈಗ ಕಂಪ್ಲೀಟ್ ಆಗಿದೆ. ಸೊ ಕೀಪ್ ಆನ್ ಸ್ಟಡಿಂಗ್, ಡೂ ಯೋರ್ ಹಾರ್ಡ್ ವರ್ಕ್. ಎಲ್ಲ ಕ್ವಶನ್ ಪೇಪರ್ಸ್ ನೀವು ಏನ್ ಮಾಡ್ರಿ, ಸಾಲ್ವ್ ಮಾಡ್ರಿ. ಬೇಕಾದ ದೇ ಆರ್ ಅವೈಲೇಬಲ್. ನೋಡ್ರಿ ಈ ವೆಬ್ಸೈಟ್ದಲ್ಲಿ, ಯಾವ ವೆಬ್ಸೈಟ್? ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಲ್ಲಿಂದ ಐ ಹ್ಯಾವ್ ಟೇಕನ್. ಇಲ್ಲಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿದೆ ಜಾಯಿನ್ ವೆಬ್ಸೈಟ್, ಇಲ್ಲಿದೆ ನೋಡ್ರಿ ಜಾಯಿನ್ ಇಂಡಿಯನ್ ಆರ್ಮಿ. ಜಾಯಿನ್ ಇಂಡಿಯನ್ ಆರ್ಮಿ ಆದ ನಂತರ ಇದು ಜಾಯಿನ್ ಇಂಡಿಯನ್ ಆರ್ಮಿ ಓಪನ್ ಮಾಡಬೇಕು. ಅಲ್ಲಿ ಅಗ್ನಿಪಥ್ ಇದೆ, ಅಗ್ನಿಪಥ್ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಕೊಟ್ಟಾರ, ಸ್ಯಾಂಪಲ್ ಕ್ವಶನ್ ಪೇಪರ್ ಫಸ್ಟ್ ಇದೆ ಲಾಗಿನ್ ಮಾಡಬೇಕು.
ಈಗ ಲಾಗೌಟ್ ಆಗಿದೆ ಇದು, ಅಲ್ಲಿಂದ ಮಾಡೆಲ್ ಪೇಪರ್ಸ್. So I hope this is clear to each and everyone. Okay, so we'll stop our class. ಕ್ಲಾಸ್ ಹೆಂಗಾಗಿದೆ ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ, ಆ್ಯಂಡ್ ಡೂ ಯುವರ್ ಹಾರ್ಡ್ ವರ್ಕ್. ಈ ವರ್ಷ ನಿಮ್ದು ಒಂದು ಜಾಬ್ ಅಂದರೆ ನಿಮ್ದು ಆಗಲೇಬೇಕು. ಯಾಕೆ? ಮೆನಿ ವೇಕೆನ್ಸೀಸ್ ದೇ ಆರ್ ಟೇಕಿಂಗ್. ಇಂಟೇಕ್ ಬಹಳ ಇದೆ, ಬಹಳ ಸ್ಟೂಡೆಂಟ್ಸ್ಗೆ ಇದೇ ವರ್ಷ ರಿಕ್ರೂಟ್ ಮಾಡ್ತಾರೆ. ಸೊ ಈ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಬೇಡ. ಓಕೆ, ಎಸ್, ಥ್ಯಾಂಕ್ ಯು ಎವ್ರಿವನ್. ಜೈ ಹಿಂದ್.